ಮ್ಯಾಚಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರಿ. ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ, ನೀವು ರಾಜಕಾರಣ ಕೂಡ ಹೌದು. ಈ ಅಂದ್ರೆ ಒಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ನಟ್ಟುಗೊಳ್ಳು ಸರಿ ಮಾಡ್ತೀನಿ ಅನ್ನೋದು ಇಡೀ ಒಂದು ಇಂಡಸ್ಟ್ರಿಯ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿರೋಂಥದ್ದನ್ನ ಹೆಂಗ್ ತಗೊಳ್ತಾ ಇದ್ರಿ ಈ ಸಂದರ್ಭಕ್ಕೆ ಚರ್ಚೆಗೆ ಅಂತ? ಒಂದು ವಿಷಯದಲ್ಲಿ ಐ ಡಿಸ್ಅಗ್ರಿ ವಿತ್ ಹಿಮ್ ಅಂಡ್ ಒಂದು ಆಸ್ಪೆಕ್ಟ್ ಅಲ್ಲಿ ನಾನು ಅವ್ರ ಜೊತೆ ನಾನು ಅಗ್ರಿ ಮಾಡ್ತೀನಿ. ಏನಂದ್ರೆ ಆಸ್ ಆಕ್ಟರ್ಸ್ ನಮ್ಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಇಶ್ಯೂಸ್ ಬಂದಾಗ ನಾವು ಖಂಡಿತವಾಗ್ಲೂ ಹೋರಾಟ ಮಾಡಬೇಕು ಅಥವಾ ಒಂದು ಬೆಂಬಲ, ಒಂದು ಪ್ರೋತ್ಸಾಹ ತೋರಿಸಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ಗೋಕಾಕ್ ಅಜಿಟೇಷನ್ ಅಲ್ಲಿ ಅವ್ರು ಹೆಂಗೆ ಸಪೋರ್ಟ್ ಮಾಡಿದ್ರು ಅಂತ, ಅದು ನನಗೆ ಐ ಡೋಂಟ್ ಫೈಂಡ್ ದಟ್ ಮಚ್ ಹ್ಯಾಪ್ನಿಂಗ್ ನಾವು. ಇತ್ತೀಚೆಗೆ ನನಗೆ ಅದು ಕಾಣಿಸ್ತಾ ಇಲ್ಲ. ಸೊ ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ಸರ್ ವಾಸ್ ರಾಂಗ್ ಇನ್ ದ್ಯಾಟ್ ಆಸ್ಪೆಕ್ಟ್. ಖಂಡಿತವಾಗ್ಲೂ ಇದು ನಮ್ಮ ನಾಡು, ನಮ್ಮ ಇಶ್ಯೂಸು. ಸೊ ನಾವು ಮಾತಾಡಿದವರು ಇನ್ಯಾರು ಮಾತಾಡ್ತಾರೆ? ಎಸ್ಪೆಷಲಿ ಪಬ್ಲಿಕ್ ಅವ್ರ ಮೇಲೆ ನಮಗೊಂದು ಕನ್ಸಿಡರಬಲ್ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಸೊ ನಮಗೊಂದು ಪ್ಲಾಟ್ಫಾರ್ಮ್ ಅವರೇ ಕೊಟ್ಟಿರುವಾಗ ನಾವೇನಕ್ಕೆ ಅದು ಒಳ್ಳೇದಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು. ದಟ್ ಐ ಅಗ್ರಿ. ಮೇ ಬಿ ಅವ್ರು ಹೇಳಿದ ರೀತಿನೋ ಅವ್ರ ಟೋನ್ ಏನೋ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ಐ ಡೋಂಟ್ ಥಿಂಕ್ ಡಿ ಕೆ ಸರ್ ಇಸ್ ಸಮನ್ ವಿಲ್ ಟೇಕ್ ದ ಥ್ರೆಟ್ ಸೀರಿಯಸ್ಲಿ. ಐ ಡೋಂಟ್ ಥಿಂಕ್ ಹಿ ಮೆಂಟ್ ಇಟ್. ಅಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ಸೊ ಅದನ್ನ ಇಲ್ಲಿಗೆ ಮುಗಿಸಿ ದಯವಿಟ್ಟು ಈ ಪ್ರಶ್ನೆ ನನಗೆ ಮತ್ತೆ ಕೇಳಕ್ ಹೋಗ್ಬೇಡಿ. ಚೂಯಿಂಗ್ ಗಮ್ ತರ ಎಳ್ದು ಬಿಟ್ಟಿದ್ದೀರಾ 3-4 ದಿನ. ಇಲ್ಲಿಗೆ 6ನೇ ದಿನ. ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಇಲ್ಲ ಅನ್ನೋದು ಮೇಡಮ್, ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಬೇಕು ಅನ್ನೋ ವಿಚಾರ. ಒಂದ್ ನಿಮಿಷ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬರು ನಾಯಕರು ಬೇಕು ಅನ್ನೋದು ಸಾಕಷ್ಟು ಹಿರಿಯರು ಹೇಳಿದ್ದಾರೆ, ಸಿನಿಮಾ ಆಸಕ್ತರು ಹೇಳಿದ್ದಾರೆ, ಚಿತ್ರಕರ್ಮಿಗಳು ಹೇಳಿದ್ದಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಪರಿಸ್ಥಿತಿಗೆ ಮೇಡಮ್? What do you mean? ಮೀನ್ಸ್ ಅಂದ್ರೆ ಅವತ್ತು ಒಬ್ಬರ ನೇತೃತ್ವ ಬೇಕು, ನಾಯಕರು ಬೇಕು, ಯಾರು ಲೀಡರ್ಶಿಪ್ ತಗೊಳ್ತಾ ಇಲ್ಲ. ಅವತ್ತು ಶಿವಣ್ಣ ಯಾಕೆ ನಮ್ದು ಫಿಲ್ಮ್ ಇಂಡಸ್ಟ್ರಿ ಇದೆಯಲ್ಲ, ನಮ್ದು ಅಸೋಸಿಯೇಷನ್ ಕಲಾವಿದರ ಸಂಘನ ಮೇಡಮ್, ಅದನ್ನ ಇದೆ ಅಂತ ನೀವು ಹೇಳ್ತಿದ್ದೀರಾ? ಅಲ್ಲ ಇದೆ ಕಲಾವಿದರು, ನೀವು ಹೇಳ್ಬೇಕು, ಕಲಾವಿದರು ಹೇಳ್ಬೇಕು ಮೇಡಮ್, ಅದು ಆಕ್ಟಿವ್ ಆಗಿದೆ. ಲೀಡರ್ ಬೇಕು ಅಂತ ನಾನು ಹೇಳಿದ. ಇವಾಗ ನಾವೊಂದು ವಿ ಕೇಮ್ ಔಟ್ ವಿತ್ ಮೀ ಟು ಪೆಟಿಷನ್ ಟು ದ ಗವರ್ಮೆಂಟ್. ಅದ್ರಲ್ಲಿ ಎಷ್ಟು ಜನ ಸಪೋರ್ಟ್ ಮಾಡಿದ್ರಿ ನೀವು? ಯಾರು ಸಪೋರ್ಟ್ ಮಾಡಿದ್ರಿ? ಅಂದ್ರೆ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗೆಲ್ಲ ನೀವೆಲ್ಲ ದೂರ ಆಗ್ತೀರಾ. ಅದೇ ಬೇರೆ ರೀತಿಯಲ್ಲಿ ನಿಮ್ಗೆ ಒಬ್ರು ನಾಯಕರು ಬೇಕಂದ್ರೆ ನೀವೆಲ್ಲರೂ ಬಂದು ನಿಂತ್ಕೋತೀರಾ. ಏನ್ ಮಾಡಿದ್ರಿ ನೀವು? ನೀವ್ ಹೇಳಿದ್ ನಂಗೆ ಅರ್ಥ ಆಗತ್ತಪ್ಪ. ಐ ಫೀಲ್ ದಟ್ ಇಟ್ ಇಸ್ ಸೋ ಡಿಸ್ಇಂಟಿಗ್ರೇಟೆಡ್ ದ ಫಿಲ್ಮ್ ಇಂಡಸ್ಟ್ರಿ ದಟ್ ಕೆಲವೊಂದು ವಿಷಯಕ್ಕೆ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ. ನಮ್ಮ ಇಂಡಸ್ಟ್ರಿಗೋಸ್ಕರ ನಾವು ಹೆಲ್ಪ್ ಮಾಡ್ಬೇಕಂತ. ಕೆಲವೊಂದು ವಿಷಯದಲ್ಲಿ ಯಾರು ಬರಲ್ಲ. ಸೊ ಐ ಥಿಂಕ್ ನೀವು ಹೇಳಿದ್ ಕರೆಕ್ಟು. ನಮಗೊಬ್ರು ಅಸೋಸಿಯೇಷನ್ ಇರಬೇಕು. ಇಟ್ ಹ್ಯಾಸ್ ಟು ಬಿ ಆಕ್ಟಿವ್. ದೆ ಮಸ್ಟ್ ಬಿ ಸಮನ್ ಹೂ ಟೇಕ್ಸ್ ಬಯಸ್ ಆಗಿರಬಾರ್ದು. ಸೊ ವಿ ನೀಡ್ ಸಮನ್ ಲೈಕ್ ದಟ್. ಅದು ಯಾರಂತ ಹುಡುಕ್ಬೇಕು. ಅಂಡ್ ಇಟ್ ಶುಡ್ ಬಿ ಅ ವುಮನ್. ಐ ಫೀಲ್ ನೀವು ಮೇಡಮ್ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ? ಅಲ್ಲ, ಇಟ್ಸ್ ನಾಟ್ ಐ ಕಾಂಟ್ ಡಿಸೈಡ್. ನೋ, ವೆರಿ ಡೆಮೋಕ್ರಸಿ. ವಿ ನೀಡ್ ನೀವು ತಗೊಳ್ಳೋದಾದ್ರೆ ನೀವು ನಾಯಕತ್ವ ವಹಿಸ್ತೀರಾ ಅಂತ ಈ ಎಲ್ಲ ವಿಚಾರ? Don't give me such a big responsibility also. But I think someone who's capable, who knows the industry, ಎಲ್ಲಾರನ್ನೂ ಒಟ್ಟಿಗೆ ಕರ್ಕೊಂಡ್ಬರೋರು ಅಂತವ್ರು ಯಾರಾದ್ರೂ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಿ. ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಯಾಕಂದ್ರೆ ನಿಮ್ ಫ್ಯಾನ್ಸ್ ಅಲ್ಲ ಮೇಡಮ್, ಅದೇ ಆ ಕುತೂಹಲಕ್ಕೆ ಇಲ್ಲೇ ತುಂಬಾ ಜನ ಫ್ಯಾನ್ಸ್ ಎಲ್ಲ ಉತ್ತರ ಕೊಡ್ತಾ ಇದ್ರು. ನಿಮ್ಗೆ ಆ ಎಕ್ಸೈಟ್ಮೆಂಟ್ ಹೆಂಗಿದೆ? ಮಾತೆಲ್ಲ ಕೇಳಿದಾಗ ಹೆಂಗ ಅನ್ಸುತ್ತೆ? ಐ ಆಮ್ ಆಲ್ಸೋ ಎಕ್ಸೈಟೆಡ್. ಬಟ್ ನೋಡೋಣ, ನಾನು ಇನ್ನೂ ಇಟ್ ಇಸ್ ಇನಿಷಿಯಲ್ ಸ್ಟೇಜಸ್. ನಾನು ಕತೆ ಕೇಳಿದ್ದೀನಿ, ನಾನು ಒಂದು ಮಟ್ಟಕ್ಕೆ ಇಷ್ಟ ಆಗಿದೆ. ಅದ್ರದ್ದು ಸ್ವಲ್ಪ ಚೇಂಜಸ್ ಎಲ್ಲ ಆಗುತ್ತೆ. ಸೊ ಅದೆಲ್ಲ ಆದ್ಮೇಲೆ ನಾನು ಅಪ್ರೋಪ್ರಿಯೇಟ್ ಟೈಮಲ್ಲಿ ನಾನು ಅನೌನ್ಸ್ ಮಾಡಿದ್ರೆ ರಮ್ಯಾ ಅವರ ಕಂಬ್ಯಾಕ್ ಎಷ್ಟು ಪವರ್ಫುಲ್ ಆಗಿರುತ್ತೆ. ಯಾಕಂದ್ರೆ ಹೆಂಗೆ ಪ್ಲಾನಿಂಗ್ ಇದೆ, ನಾನು ಹೆಂಗ್ ಹೇಳಕ್ಕಾಗತ್ತೆ? ನಾನೇ ಕ್ಯಾರೆಕ್ಟರ್ ಆಯ್ಕೆ ವಿಚಾರ ಹೆಂಗ್ ಚೇಂಜ್ ಆಗಿದೆ ಈಗ? ಅದು ಇಟ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ಇಟ್ ವಿಲ್ ಬಿ ಸಮಥಿಂಗ್ ನೈಸ್. ಅಷ್ಟೇ ಹೇಳಕ್ಕಾಗತ್ತೆ. ಎಲ್ಲೇ ಹೋದ್ರು ಬಂದ್ರು ಕೂಡ ಈಗ ಈ ಒಂದು ರಿಂಗ್ ದೊಡ್ಡ ಮಟ್ಟದ ಸೌಂಡ್ ಆಗ್ತಾ ಇದೆ. ರಿಂಗ್ ನೋಡಾಗ ಅದು ಹಾರ್ಟ್ ಸಿಂಬಲ್ ಬೇರೆ ಕೂಡ ಇದೆ. ಜನ ಕೂಡ ಟ್ರೋಲ್ ಕೂಡ ಮಾಡಿ ಐ ಲವ್ ಮೈಸೆಲ್ಫ್ ಅಂತ ಎಂಗೇಜ್ ಆಗಿದ್ದಾರೆ. ಹೇಗೆ? ದಟ್ ಇಸ್ ನೋ ಪರ್ಸನಲ್ ಕ್ವೆಶ್ಚನ್ಸ್ ಹಿಯರ್. ಬೇರೆ ಏನಾದ್ರೂ ಇದೆ ಕೇಳಿ. ನಾನು ನೋಡಬಹುದಾ ಮೇಡಮ್? ಥಿಯೇಟರ್ ಫೇಲಿಯರ್ ಅಂತ ಸಿನಿಮಾಗಳು ಐ ವಾಂಟ್ ಥಿಯೇಟ್ರಿಕಲ್. ನನ್ನ ಕಮ್ ಬ್ಯಾಕ್ ಇದ್ರೆ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ನಾನು ಇಷ್ಟಪಡ್ತೀನಿ.